ರಾಂಪುರ್ ಗ್ರಾಮದಲ್ಲಿ ಜಗನ್ನಾಥ್ ಅವ್ರ ಕುಟುಂಬದವರೇ ತುಂಬೋಗ್ಬಿಟ್ಟಿದ್ರು. ಯಾಕಂದ್ರೆ ಅವ್ರ ಕುಟುಂಬದಲ್ಲೇ ಒಂದು ಊರಷ್ಟು ಜನ ಇರ್ತಾರೆ. ಒಂದಿನ ಆ ಊರಲ್ಲಿದ್ದು ಊರನ್ನ ನೋಡೋಣ ಅಂತ ಒಬ್ಬ ಇಂಗ್ಲಿಷ್ ಆ ಊರ್ಗ್ ಬರ್ತಾನ. ಆಗ ಆ ಊರಲ್ಲೇ ಇರ್ತಿರುವ ಗಜೋದರ್ ಚಿಕ್ಕಪ್ಪ ಇಂಗ್ಲಿಷ್ ಅವ್ರನ್ನ ಮಾತಾಡಿಸ್ತಾರೆ. ನೋಡಿ ನೋಡಿ, ವಿದೇಶಿಯವನ್ ಬಂದವನ ನಮ್ಮ ಊರಿಗೆ. ಏ ಅಣ್ಣ, ಆಂಗ್ಲದವನ್ ಬಂದಿದ್ದಾನೆ. ಅಂಕಲ್, ಜಾಸ್ತಿ ಕಿರ್ಚ್ಬೇಡಿ. ಈ ವಯಸ್ಸಲ್ಲಿ ತಲೆ ಬಗ್ಸಿದ್ರೆ ಮತ್ತೆ ನಿಂತ್ಕೊಳ್ಳೋದೇ ಇಲ್ಲ. ಅರೆ, ಈಗ ಕನ್ನಡ ಬರುತ್ತೆ. ಅಸಲೀಗ ನಾನು ಬೇರೆ ಬೇರೆ ದೇಶಕ್ಕೆ ಹೋಗಿ ಡಾಕ್ಯುಮೆಂಟ್ರಿ ಮಾಡ್ತೀನಿ. ಮತ್ತೆ ಭಾರತ ನಂಗೆ ಎಲ್ಲದಕ್ಕಿಂತ ಹೆಚ್ಚು ಇಷ್ಟ ಇದೆ. ಹಾಗಾಗಿ ನಾನು ಕನ್ನಡ ಭಾಷೆ ಕಲ್ತ್ಕೊಂಡೆ. ನಾನ್ ಕೇಳ್ಪಟ್ಟೆ, ಇವರಲ್ಲಿ ಒಂದು ಪರಿವಾರ ಯಾವ ರೀತಿ ಅಂದ್ರೆ ಅದು ಪೂರ್ತಿ ಊರಿಗೆ ಮಾಲೀಕರಿದ್ದಂತೆ. ಅನ್ಸುತ್ತೆ ನೀವು ಜಗನ್ನಾಥ್ ಹವೇಲಿ ಬಗ್ಗೆ ಮಾತಾಡ್ತಾ ಇದ್ರೆ. ಹಾ, ನೆನಪಕ್ ಬಂತು. ಜಗನ್ನಾಥ್ ಹವೇಲಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನೀವು ನನ್ನ ಹವೇಲಿಗೆ ಬಿಡ್ತೀರಾ? ನಾನಿನ್ನ ಹವೇಲಿ ಹೊರಗಡೆ ಬಿಡ್ತೀನಿ. ಅದಾದ್ಮೇಲೆ ನಂದೇನು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಲ್ಲಿ ನಿನ್ ಜೊತೆ ಏನ್ ಬೇಕಾದ್ರೂ ಆಗ್ಬೋದು. ಅದನ್ ಕೇಳಿಸ್ಕೊಂಡು ಅವನ್ಗೆ ನಂಬೋದ ಇಲ್ವಾ ಅಂತ ಆಗ್ಬಿಡುತ್ತೆ. ಅಂಕಲ್, ಅಲ್ಲಿ ಏನಾದ್ರೂ ಭೂತ ಇದೆಯಾ? ನಿಮ್ಮಂತ ಆಂಗ್ಲದವರಿಗೆ ಭಾರತದ ಎಲ್ಲವೂ ಆ ಭೂತದ ರೀತಿ ಕಾಣಿಸುತ್ತಾ? ಬಾ, ನನ್ ಬಿಡ್ತೀನಿ. ಆಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಆ ಮನೆ ಒಳಗಡೆ 100ಕ್ಕಿಂತ ಇನ್ನೂ ಹೆಚ್ಚು ಸೊಸೆಯಂದಿರಿದ್ರು. ಜಗನ್ನಾಥ್ ಮತ್ತೆ 9 ತಮ್ಮಂದಿರು. ಅವ್ರಿಗೆ ಎಲ್ಲಾರ್ಗೂ 10 ಮಕ್ಕಳಿದ್ರು. ಎಲ್ಲಾರ್ಗೂ ಒಂದೊಂದು ಹೆಂಡತಿ. ಇವಾಗ ನೋಡಿದ್ರೆ ಆ ಮನೇಲಿ 100ಕ್ಕಿಂತ ಹೆಚ್ಚು ಜನ ಇರ್ತಿದ್ರು. ಅದು ಮಾತ್ರ ಅಲ್ದೆ ಜಗನ್ನಾಥ್ಗೆ ದೊಡ್ಡ ಸೊಸೆ ಸಾವಿತ್ರಿ. ಅವಳು ರಾಣಿ ಅಂತ ಅವಳು ಅನ್ಕೋತಿದ್ಲು. ಯಾರು ಅವಳ ಮಾತ್ ಕೇಳಲ್ಲ. ಮಮತಾ, ರಾಗಿನಿ, ಸರ್ಲಾ ನಿಮ್ಮತ್ರ ಹೇಳುದ್ನೋ ಇಲ್ವೋ ಇವತ್ತು ಬೆಳಗ್ಗೆ ರುಚಿಯಾದ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ? ಏನ್ ಮಾಡಿದ್ರ ನೀವು? ನೀನೇನಾದ್ರೂ ರಾಣಿನಾ? ನೀವು 100 ಜನ ಒಂದೇ ಕಡೆ ನಿಂತ್ಕೊಂಡು ತಮಾಷೆ ಮಾಡಬೇಡಿ. ಅವ್ರವರೆಲ್ಲ ಭಯ ಪಡ್ತಾರೆ. ಅಡಿಗೆ ಮಾಡಿದಿರಲ್ವಾ? ಅಡ್ಗೆ ಮಾಡಕ್ಕೆ ಹೋಗ್ತಿದ್ದೀನಿ ಮಾವ. ಇವ್ರೇ ನನ್ನ ತಡೆದಿದ್ದು. ಹಂಗಂತೇಳಿ ಮಹಲ್ ಹಿಂದ್ಗಡೆ ಇರುವ ದೊಡ್ಡ ಕಿಚನ್ಗೆ ಅವಳು ಹೋಗ್ತಾಳೆ. ಮತ್ತೆ ಅಲ್ಲಿಗೆ ಹೋಗ್ತಾರೆ. ಮತ್ತೆ ಎಲ್ಲಾ ಸೊಸೆಂದ್ರು ಕಲಿತು ಅಡ್ಗೆ ಮಾಡಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ಇಂಗ್ಲಿಷ್ ದೂರದಿಂದ ನೋಡ್ತಿದ್ದ. ಆಮೇಲೆ ಮನೆಯೊಳಗಡೆನೆ ಬರ್ತಾನೆ. ಕಿಶೋರಿ ಲಾಲ್, ಇಷ್ಟೊಂದು ಬೆಳ್ಳಿ ಮನುಷ್ಯ ನಮ್ಮೂರಿಗೆ ಹೇಗ್ ಬಂದ? ಯಾರಪ್ಪ ನೀನು? ನಾನು ಲಂಡನ್ ನಿಂದ ಬಂದಿದ್ದೀನಿ. ನಿಮ್ಮ ಊರಿನ ಗಜೋದರ್ ಅಂಕಲ್ ನನ್ನ ಇಲ್ಲೇ ಬಿಟ್ಟು ಹೋದ್ರು. ನಾನೊಂದು ಡಾಕ್ಯುಮೆಂಟ್ರಿ ಮಾಡೋಕ್ ಬಂದಿದ್ದೀನಿ ನಿಮ್ಮ ಹವೇಲಿಯ ಮೇಲೆ. ನಾನ್ ತಿಳ್ಕೊಬೇಕು, ಎಲ್ಲ 100 ಜನ ಹೆಂಡ್ತಿರು ಹೇಗಿರ್ತಾರೆ. ನಮ್ಮಲ್ಲಿ 2 ಹೆಂಡ್ತಿರೇ ಒಂದೇ ಕಡೆ ಇರೋದಿಲ್ಲ. ಅದೇನ್ ಗೊತ್ತಾ ಆಂಗ್ಲದನೆ, ನಿಮ್ಮ ಭಾಷೆ ಏನೋ ಸರಿ ಇದೆ, ಅದ್ರ ಸಂಬಂಧ ಸರಿ ಇಲ್ಲ. ನಮ್ಮ ಆಂಗ್ಲ ಭಾಷೆ ಸರಿ ಇಲ್ಲ, ಅದ್ರ ಸಂಬಂಧ ಸರಿ ಇದೆ. ಅರೆ ವಾ, ಎಂಥ ಮಾತನ್ನ ಹೇಳಿದ್ರಿ ನೀವು. ನಾನೀಗ್ಲೇ ಬರ್ಕೊಳ್ತೀನಿ. ಮಕ್ಕಳೇ, ಇವರು ನಮ್ಮ ಅತಿಥಿ. ಇವರು ಇರೋದಕ್ಕೆ ವ್ಯವಸ್ಥೆ ಮಾಡಿ. ಆಯ್ತು ಅಪ್ಪ. 100 ಗಂಡ್ಮಕ್ಳು ಒಂದೇ ಸರ ಮಾತಾಡೋಷ್ಟೊತ್ತಿಗೆ ಅವನ್ಗೆ ತಲೆ ತಿರುಗಿ ಅಲ್ಲೇ ಬಿದ್ಬಿಡ್ತಾನೆ. ನಿಮಗೆಷ್ಟು ಸರಿ ಹೇಳೋದು, ಎಲ್ರು ಒಂದೇ ಸರಿ ಮಾತಾಡ್ಬೇಡಿ ಅಂತ. ಆಮೇಲೆ ಅವನ್ ಮುಖಕ್ಕೆ ಸ್ವಲ್ಪ ನೀರ್ ಹಾಕಿ ಅವನ್ನ ಎಬ್ಬಿಸ್ತಾರೆ. ಆಮೇಲೆ ಅವನ್ ಹೆದ್ ನೋಡ್ತಾನೆ. ಅವನೊಂದು ರೂಮಲ್ಲಿ ಇರ್ತಾನೆ. ಮತ್ತೆ ಅವನ್ ಮುಂದ್ಗಡೆ 100 ಜನ ನಿಂತಿರ್ತಾರೆ. ನಿಮ್ಮನ್ನೆಲ್ಲ ಒಂದೇ ಕಡೆ ನೋಡಿ ನನಗೆ ಅನಿಸ್ತಾ ಇಲ್ಲ ನಾನು ಒಂದು ಪರಿವಾರದಲ್ಲಿದ್ದೀನಿ ಅಂತ. ನನಗೆ ಅನಿಸ್ತಾ ಇದೆ ಯಾವುದೊಂದು ಪಟ್ಟಣದ ಮಧ್ಯದಲ್ಲಿ ಕೂತಿದ್ದೀನಿ ಅಂತ. ಇದು ನಮ್ಮ ಭಾರತದ ಸಂಸ್ಕೃತಿ. ನೀನ ಮಾತನ್ನ ಕೇಳಿರ್ಬೋದಲ್ಲ, ವಸುದೈವ ಕುಟುಂಬಕಂ. ಇದರರ್ಥ ಈ ಭೂಮಿ ಮತ್ತೆ ಪೂರ್ತಿ ಸೌರಮಂಡಲ ಮತ್ತೇನ್ ಕಾಣಿಸುತ್ತಲ್ವಾ, ಮತ್ತೇನೇನ್ ಕಾಣಿಸ್ತಾ ಇಲ್ಲ, ಅದೆಲ್ಲವೂ ನಮ್ಮ ಪರಿವಾರನೇ, ಅದೆಲ್ಲವೂ ನಮ್ಮ ಲೆಕ್ಕನೆ. ತುಂಬಾ ಹೊತ್ತು ಮಾತಾಡಿದ ನಂತರ ಇಂಗ್ಲಿಷ್ ಹೀಗಂತ ಹೇಳ್ತಾನೆ. ನನಗೆ ಊಟದ ತುಂಬಾ ಒಳ್ಳೆ ಸುವಾಸನೆ ಬರ್ತಾ ಇದೆ. ನಾನು ನಿಮ್ಮ ಅಡುಗೆ ಮನೆಗೆ ಹೋಗಿ ವಿಡಿಯೋ ರೆಕಾರ್ಡ್ ಮಾಡಬಹುದಾ? ಯಾಕಿಲ್ಲ. ಇಲ್ಲಿಂದ ನೇರವಾಗಿ ಹೋಗಿ ಮತ್ತೆ ಬಲಕ್ ತಿರುಗು, ಮತ್ತೆ ಎಡಕ್ ತಿರುಗು, ಮತ್ತೆ ಬಲಕ್ ತಿರುಗು, ಮತ್ತೆ ನೇರವಾಗಿ ಹೋಗು. ನಾವೆಲ್ಲ ತೋಟದ ಕಡೆ ಹೋಗ್ತಿದೀವಿ. ಇಲ್ಲಂದ್ರೆ ನಾನು ನಿಮ್ ಜೊತೆ ಬರ್ತಾ ಇದ್ದೆ. ಏನು ತೊಂದ್ರೆ ಇಲ್ಲ, ನಾನು ಹೋಗ್ತೇನೆ. ಆಮೇಲೆ ಎಲ್ಲಾರು ಕೆಲ್ಸ ಮಾಡ್ಬೇಕಂತ ಹೋಗ್ಬಿಡ್ತಾರೆ. ಆಮೇಲೆ ಇಂಗ್ಲಿಷ್ ಕಿಚನ್ಗೆ ಬಂದ್ಬಿಡ್ತಾನೆ. ನೋಡ್ತಾನೆ ಸಾವಿತ್ರಿ ಚೇರ್ ಮೇಲೆ ಕುತ್ಕೊಂಡು ಎಲ್ಲಾರ್ನು ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾಳೆ. ಆಗ ಇಂಗ್ಲಿಷ್ ರೆಕಾರ್ಡ್ ಮಾಡಕ್ಕೆ ಶುರು ಮಾಡ್ಬಿಡ್ತಾನೆ. ಸಡ್ಲಾ, ನೀನ್ ಬೇಕಂತಾನೆ ಕೆಲ್ಸ ಮಾಡ್ತಿದ್ಯಾ ಗೊತ್ತು ಬಿಡು. ತುಂಬಾ ಲೇಜಿ ಆಗ್ಬಿಟ್ಟಿದ್ಯಾ ನೀನು. ಹೌದಾ, ನಾನ್ ತರಕಾರಿ ಮೆತ್ತಗ್ ಕಟ್ ಮಾಡ್ತಿದ್ದೀನಿ. ಮಮತಾ ಅಕ್ಕ, ಓವರ್ ಆಗಿ ನಾಟಕ ಮಾಡ್ಬೇಡಿ. ಯಾವಾಗ್ಲೂ ಅಡಿಗೆ ಮಾಡುವಾಗ ಈ ತರ ಜಗಳ ಮಾಡೋದೇ ನಿಮ್ ಕೆಲ್ಸ ಆಗ್ಬಿಟ್ಟಿದೆ. ಬಿಸಿ ಎಣ್ಣೆನ ಮುಖದ ಮೇಲೆ ಹಾಕಿದ್ರೆ ನಿನ್ಗೆ ಬುದ್ಧಿ ಬರತ್ತೆ. ಏನಂದೆ? ನನ್ ಮೇಲೆ ಎಣ್ಣೆ ಹಾಕ್ತೀಯಾ? ಇರು, ನಿನಗ್ ಮಾಡ್ತೀನಿ. ತಂಗೇಂದ್ರೆ ಇವ್ರ ಗ್ಯಾಂಗ್ ಯಾವಾಗ್ಲೂ ನಮ್ಮನ್ನ ಚುಡಾಯಿಸ್ತಾನೆ ಇರ್ತಾರೆ. ಇವಾಗ ನಮ್ ಗ್ಯಾಂಗ್ ಪವರ್ ಏನೋ ಇವ್ರು ತೋರಿಸ್ಲೇಬೇಕು. ಮೈ ಗಾಡ್, ಇಲ್ಲಿ ತಾಂಡವ ನಡೆಯಲಿದೆ. ಜಗನ್ನಾಥರು ತುಂಬಾ ಗರ್ವದಿಂದ ಹೇಳ್ತಿದ್ರು ನಮ್ಮ ಪರಿವಾರ ಒಟ್ಟಿಗೆ ಇರ್ತಾರೆ ಅಂತ. ನಿಧಾನವಾಗಿ ಸತ್ಯ ಅರ್ಥ ಆಗ್ತಾ ಇದೆ. ಇಂಗ್ಲಿಷ್ ಒಂದು ಕಲ್ಲಿನ ಹಿಂದೆ ಬಚ್ಚಿಟ್ಕೊಂಡ್ ವಿಡಿಯೋ ಮಾಡ್ತಿರ್ತಾನೆ. ಇವ್ರೆಲ್ಲಾರು ಸುಮ್ನಿರ್ತಾರ. ಒಬ್ಬರ ಜೊತೆ ಒಬ್ರು ತಲೆ ಕೂದ್ಲಿ ಎಳ್ಕೋತಾ ಓಡ್ಕೋತಾ ಒದ್ಕೋತಾ ಅಂತ ಜಗಳ ಶುರು ಮಾಡ್ಬಿಡ್ತಾರೆ. ವಾವ್, ನನಗಂತೂ ತುಂಬಾ ಒಳ್ಳೆ ವಿಡಿಯೋ ಸಿಗ್ತಾ ಇದೆ. ನಾನ್ ಬಂದಿದ್ದೆ ಇನ್ಸ್ಪಿರೇಷನಲ್ ವಿಡಿಯೋ ಮಾಡಕ್ಕೆ, ಆದ್ರೆ ಇಲ್ಲಿ ಕಾಮಿಡಿ ನಡೀತಾ ಇದೆ. ಏನ್ ತೊಂದ್ರೆ ಇಲ್ಲ, ಕಾಮಿಡಿ ವಿಡಿಯೋನೇ ಮಾಡ್ತೀನಿ. ಇವರು ಭಾರತವನ್ನ ತುಂಬಾ ಗ್ರೇಟ್ ಅಂತ ಹೇಳ್ತಾ ಇದ್ರಲ್ಲ, ಇವತ್ತು ನಾನು ಇಲ್ಲಿ ನಿಜಾಂಶ ಎಲ್ಲರ ಮುಂದೆ ತರ್ತೀನಿ. ದೂರದಿಂದ ಪ್ರತಿ ದೇಶ ನೋಡೋಕೆ ಚೆನ್ನಾಗಿ ಅನ್ಸುತ್ತೆ, ಆದ್ರೆ ಒಳಗಡೆ ಹೋದ್ರೆ ಹಾಗಾದ್ರೆ ನಿಜವಾದ ಸತ್ಯತೆ ಗೊತ್ತಾಗುತ್ತೆ. ನೋಡಿ, ಅವರವರೇ ನಾಯಿ ಬೆಕ್ಕುಗೊಳ್ತಾರ ಹೊಡೆದಾಡ್ತಿದ್ದಾರೆ. ಮತ್ತೆ ಒಬ್ರು ಕೂದ್ಲು ಒಬ್ರು ಎಳೆಯಕ್ಕೆ ಶುರು ಮಾಡ್ತಾರೆ. ನಿಮ್ದೆಲ್ಲ ದಿನ ಇದೇ ಆಯ್ತು.
ಒಂದ್ ವೇಳೆ ಹೊಡೆದಾಡಬೇಕು ಅಂದ್ರೆ ಆಗ ಊಟದ ವಸ್ತುಗಳನ್ನು ಯಾಕೆ ಬಿಸಾಕ್ತೀರಾ? ಅಪ್ಪ ಇವ್ರಿಗೆ ಅರ್ಥ ಮಾಡಿಸೋದ್ರಲ್ಲಿ ಏನು ಅರ್ಥ ಇಲ್ಲ. ಇಷ್ಟು ವರ್ಷ ಆಯ್ತು, ಇವರು ಒಂದು ದಿನನೂ ಪ್ರೀತಿಯಿಂದ ಹೊಂದ್ಕೊಂಡು ಹೋಗೇ ಇಲ್ಲ. ಬನ್ನಿ ಹೋಗೋಣ. ನಾನೀಗ ನಮ್ಮ ಸೊಸೆಗಳ ಮೇಲೆ ನಂಬಿಕೆನೇ ಬಿಟ್ಬಿಟ್ಟಿದ್ದೀನಿ. ಇವರು ಹೊಡೆದಾಡೋದು ಬಿಡೋದೇ ಇಲ್ಲ. ಹಿಂಗೆ ದಿನ ಕಳೆದು ಹೋಗತ್ತೆ. ಮತ್ತೆ ಆ ವೇಲಿಯಲ್ಲಿ ಎಲ್ಲ ಚೆನ್ನಾಗಿರತ್ತೆ. ಆದ್ರೆ ದಿನ ಈ ಸೊಸೆಯಂದ್ರು ಓಡ್ಕೊಳ್ಳೋದ್ ಮಾತ್ರ ಬಿಡೋದೇ ಇಲ್ಲ. ಇಂಗ್ಲಿಷ್ ಅವನು ಯಾವಾಗ್ಲೂ ಅದನ್ನ ರೆಕಾರ್ಡ್ ಮಾಡ್ಕೋತಿದ್ದ. ಅವನ್ಗೆ ಇಂಡಿಯಾ ಬಗ್ಗೆ ಇದ್ದ ಅಭಿಪ್ರಾಯನೇ ಕೆಟ್ಟೋಯ್ತು. ಆದ್ರಿಂದ ಅವ್ರಿಗೆ ತುಂಬಾನೇ ಬೇಜಾರಾಗತ್ತೆ. ಎಲ್ಲ ನನ್ನ ಮಕ್ಕಳೇ, ನಮ್ಮ ಸೊಸೆಯಂದ್ರು ಹೊಂದ್ಕೊಂಡು ಕೆಲಸನೂ ಮಾಡ್ತಾರೆ, ಆದ್ರೆ ಜಗಳನೂ ತುಂಬಾ ಮಾಡ್ತಾರೆ. ಪ್ರತಿದಿನ ಒಬ್ರು ಇನ್ನೊಬ್ರು ಜಡೆ ಎಳಿತಾರೆ. ಆದ್ರಿಂದ ನಮ್ಮ ಕುಟುಂಬದ ಮರ್ಯಾದೆ ಹೋಗ್ತಾ ಇದೆ. ಆ ಆಂಗ್ಲದನ್ನು ನಮ್ಮ ಬಗ್ಗೆ ಏನ್ ಅನ್ಕೊಂತಾನೆ? ನಾವಿದನ್ನೆಲ್ಲ ಸರಿ ಮಾಡಬೇಕು. ಯಾಕಂದ್ರೆ ಇದು ಕೇವಲ ನಮ್ಮ ಪರಿವಾರಕ್ಕಲ್ಲ, ಬದಲಿಗೆ ಪೂರ್ತಿ ಭಾರತಕ್ಕೆ. ಅಪ್ಪ ನೀವು ಹೇಳಿದ್ದು ಸರಿ, ಆದ್ರೆ 100 ಸೊಸೆಯರಿಗೆ ಒಂದೇ ಸರಿ ಹೆಂಗೆ ಹೇಳುದು? ನಾಳೆ ಬೆಳಗ್ಗೆ ಆಗ್ತೀನಿ ನೀವೆಲ್ಲ ಕೆಲವು ದಿನಗಳಿಗೆ ಪಟ್ಟಣಕ್ಕೆ ಹೋಗಿ. ನಾನು ಈ ಕುಟುಂಬದಲ್ಲಿ ಒಬ್ಬನೇ ಇರ್ತೀನಿ. ಮನೇಲಿದ್ದ ಗಂಡಸರೆಲ್ಲಾರು ಜಗನ್ನಾಥ ಬಿಟ್ಬಿಟ್ಟು ಸಿಟಿಗೆ ಹೋಗ್ಬಿಡ್ತಾರೆ. ಆ ಸಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ. ಮನೇಲಿ ಹೆಂಗಸರು ಮಾತ್ರ ಇರ್ತಾರೆ. ಇಂಗ್ಲಿಷ್ ಅವನು ರೆಕಾರ್ಡ್ ಮಾಡ್ತಾನೆ. ಸುಸಂದ್ರೆ ಅನ್ಸುತ್ತೆ ನಾನೀಗ ಉಳಿಯೋದಿಲ್ಲ ಅಂತ. ಇಲ್ಲ ಮಾವ, ನಿಮ್ಗೇನು ಆಗೋದಿಲ್ಲ. ಬಂದ್ರೆ ಬೇಗ ಮಾವನ ಕರ್ಕೊಂಡು ಹೋಗೋಣ ಹಂಗಂತ ಹೇಳಿ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. 10 ದಿನದವರೆಗೂ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅಲ್ಲಿನವರೆಗೂ ಎಲ್ಲ ಸೊಸೆಯಂದ್ರು ಅಲ್ಲೇ ಇರ್ತಾರೆ. ಇದೇನಿದು? ಇಲ್ಲಿವರೆಗೂ ಇವರೆಲ್ಲ ನಾಯಿಗಳ ತರ ಕಿತ್ತಾಡ್ತಾ ಇದ್ರು, ಆದ್ರೆ ಕಳೆದ 10 ದಿನಗಳಿಂದ ಎಲ್ಲ ಜೊತೆಲಿ ಸೇರ್ಕೊಂಡು ಅವರ ಮಾವನ ಸೇವೆ ಮಾಡ್ತಾ ಇದ್ದಾರೆ. ಹಿಂದೆ ಇವರು ಶತ್ರುಗಳೇ ಅಲ್ಲ ಅನ್ನೋ ಹಾಗೆ. 10 ದಿನದ ನಂತರ ಹಾಸ್ಪಿಟ್ಲಿಂದ ಮನೆಗ್ ಬರ್ತಾರೆ. ಇನ್ನೊಂದ್ ಕಡೆ ಗಂಡ್ಮಕ್ಳು ಕೂಡ ಮನೆಗ್ ಬರ್ತಾರೆ. ಸುಸಂದ್ರೆ ನನ್ಗೇನು ಆಗಿರ್ಲಿಲ್ಲ. ನನ್ ಕೇವಲ ನೋಡ್ಬೇಕಾಗಿತ್ತು ಕಷ್ಟದ ಸಮಯದಲ್ಲಿ ನೀವು ಒಂದಾಗಿರ್ತಿರೋ ಇಲ್ವಾ ಅಂತ. ಮಾವ, ಸುಮ್ನೆ ಒಬ್ರ ಜೊತೆ ಒಬ್ರು ಪ್ರೀತಿಯಿಂದ ಜಗಳ ಮಾಡ್ತೀವಿ. ನಮ್ಗೇನು ದ್ವೇಷ ಇಲ್ಲ ಮಾವ. ವಾ, ಒಪ್ಕೊಂಡೆ ಇವತ್ತು ಭಾರತದ ಸಂಸ್ಕೃತಿಯನ್ನ. ಇವತ್ತು ಮೊದಲನೇ ಬಾರಿಗೆ ಗೊತ್ತಾಯ್ತು ಇಲ್ಲಿನ ಜಗಳದಲ್ಲೂ ಪ್ರೀತಿ ಇರುತ್ತೆ ಅಂತ. ನಾನ್ ಹೇಳ್ತೀನಿ, ಈ ರೀತಿಯಾದ ಪ್ರೀತಿಯ ಜಗಳ ಪ್ರೀತಿ ಪ್ರಪಂಚದಲ್ಲಾಗ್ಬೇಕು. ಆಮೇಲೆ ಆ ಇಂಗ್ಲಿಷ್ ಅವನು ಫುಲ್ ಡಾಕ್ಯುಮೆಂಟ್ರಿನ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡ್ತಾನೆ. ಪ್ರಪಂಚಕ್ಕೆ ಇದೊಂದು ದೊಡ್ಡ ಪಾಠ ಆಗ್ಬಿಡುತ್ತೆ. ಅದಕ್ಕೆ ಅಲ್ವಾ ಭಾರತನ ವಿಶ್ವಗುರು ಅನ್ನೋದು. ನಮ್ ಭಾರತದಲ್ಲಿ ಎಲ್ಲ ಯೂನಿಕ್ ಆಗಿರುತ್ತೆ. ರಮೋಲಾವಿನ 5 ಗಂಡ್ಮಕ್ಕಳು ಈಗ ಬೆಳೆದು ದೊಡ್ಡವರಾಗಿರ್ತಾರೆ. ಎಲ್ಲಾರ್ಗೂನು ಮದ್ವೆ ವಯಸ್ಸು ಬೇರೆ ಆಗಿರುತ್ತೆ. ಮದ್ವೆ ಮಾಡೋ ಚಿಂತೆ ಬೇರೆ ತಾಯಿಗೆ. ಅವ್ರಿಗೆ ಗೊತ್ತಿರೋ ಪಂಡಿತೊಬ್ರು ದೊಡ್ಡ ಮಗನಿಗೆ ಒಂದು ಸಂಬಂಧ ತರ್ತಾರೆ. ಆ ಹುಡುಗಿ ಹೆಸರು ಅರ್ಚನಾ. ಅವ್ರಮ್ಮ ಸ್ವಲ್ಪನೂ ತಡ ಮಾಡದೆ ಮದ್ವೆ ಮಾಡ್ಬಿಡ್ತಾರೆ. ಮತ್ತೆ ಅವ್ರಿಗೆ ಸ್ವಾಗತನೂ ನೀಡ್ತಾರೆ. ಬಾ ಅಮ್ಮ ಬಾ, ಎಲ್ಲಾರ್ಗಿಂತ ದೊಡ್ಡೋಳು ನೀನ್ ನನ್ ಮನೆಗ್ ಕಾಲಿಟ್ಟಿದ ತಕ್ಷಣ ನನ್ಗೆ ಮಿಕ್ಕಿರುವ ಈ 4 ಗಂಡ್ಮಕ್ಳಿಗೂ ಬೇಗ ಮದ್ವೆ ಆಗ್ಬಿಡ್ಬೇಕು. ನೀನು ನಮ್ಗ ಅದೃಷ್ಟ ತಾಯಿ ಕಣಮ್ಮ. ಮಾರನೇ ದಿನ ಬೆಳಗ್ಗೆ ಅವ್ರ ಮನೇಲಿ ಫಂಕ್ಷನ್ ಇದೆ ಅಂತ ಅವ್ರ ಅತ್ತೆ ಸೀರೆ ಕೊಡಕ್ ಹೋಗ್ತಾರೆ. ನೋಡಮ್ಮ, ಇವತ್ತು ಮನೇಲಿ ಫಂಕ್ಷನ್ ಇದೆ ಅಲ್ವಾ, ಎಲ್ಲರೂ ಬರ್ತಾರೆ ನಿನ್ನ ನೋಡಕ್ಕೆ. ಇದೇ ಸೀರೆ ಕಟ್ಕೋಬೇಕು. ಅತ್ತೆ, ನೀವೇನ್ ಅನ್ಕೊಂಡಿಲ್ಲ ಅಂದ್ರೆ ಅಮ್ಮ ಕೊಟ್ಟಿದ್ ಸೀರೆ ಕಟ್ಕೊಳ್ಳ. ಮೊದಲು ನನ್ಗೆ ಆ ಸೀರೆ ಎಲ್ಲಿದೆ ಹೆಂಗಿದೆ ಅಂತ ತೋರ್ಸು. ಒಂದ್ಸಲ ನಾನ್ ನೋಡ್ಬೇಕು. ಈಗ್ಲೇ ಹೇಳ್ತೀನಿ, ನನ್ಗಿಷ್ಟ ಇಲ್ಲ ಅಂದ್ರೆ ಕಟ್ಕೋಬಾರ್ದು. ಆಮೇಲೆ ಅವಳು ಹೋಗಿ ಅವ್ರಮ್ಮ ಕೊಟ್ಟಿರುವ ಸೀರೆನ ಎತ್ಕೊಂಬಂದ್ ತೋರಿಸ್ತಾರೆ. ಅದನ್ನ ನೋಡಿದ ತಕ್ಷಣ ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ಅಬ್ಬಬ್ಬಾ, ನೋಡೋದಕ್ಕೆ ಈ ಸೀರೆ ತುಂಬಾ ಸುಂದರವಾಗಿದೆ. ಎಷ್ಟಾಯ್ತಮ್ಮ ಇದು? ಅಮ್ಮ, ಅದು 25,000 ಕೊಟ್ಟು ತಗೊಂಡ್ರು. ಅದು ಪ್ಯೂರ್ ಸಿಲ್ಕ್ ಗೊತ್ತಾತ್ತೆ? ತುಂಬಾನೇ ಚೆನ್ನಾಗಿದೆ. ಅದು ನಂಗಿಷ್ಟ ಆಯ್ತು. ಸರಿ ಆಯ್ತು, ನೀನು ಇದೇ ಸೀರೆ ಕಟ್ಕೋ. ಎಲ್ಲಾರು ನಿನ್ಗೋಸ್ಕರ ಕೆಳಗಡೆ ವೆಯ್ಟ್ ಮಾಡ್ತಿರ್ತಾರೆ. ಬೇಗ ರೆಡಿಯಾಗಿ ಬಂದ್ಬಿಡು, ಆಯ್ತಾ? ಸ್ವಲ್ಪ ತಾದ್ಮೇಲೆ ಅರ್ಚನಾ ಸೀರೆ ಕಟ್ಕೊಂಡ್ ಕೆಳಗಡೆ ಬರ್ತಾಳೆ. ಎಲ್ಲರೂ ಆ ಸೀರೆನ ನೋಡಿ ಶಾಕ್ ಆಗ್ತಾರೆ. ಎಲ್ಲರಿಗೂ ಆ ಸೀರೆ ತುಂಬಾ ಇಷ್ಟ ಆಗತ್ತೆ. ಏನಮ್ಮ, ನಿಮ್ಮತ್ತೆ ನಿನ್ಗೆ ಇಷ್ಟು ಸುಂದರವಾದ ಸೀರೆ ತಗೊಂಡ್ಬಿಟ್ಟಿದ್ದಾರೆ? ಅಕ್ಕ, ನೀವು ಇಷ್ಟು ಒಳ್ಳೆಯವರಂತ ನನ್ಗೆ ಗೊತ್ತೇ ಇರ್ಲಿಲ್ಲ ನೋಡಿ. ಅದು ಹೌದು, ನನ್ನ ದೊಡ್ಡ ಸೊಸೆ ಅಲ್ವಾ, ಮೊದಲನೇ ಸೊಸೆ ಮನೆಗ್ ಬಂದಿದ್ದಾಳೆ. ನಮ್ಮನೆ ಲಕ್ಷ್ಮಿಗೆ ನಾನು ಕೊಡ್ಸಿಲ್ಲ ಅಂದ್ರೆ ಬೇರೆ ಯಾರು ಕೊಡಿಸ್ತಾರೆ ಹಂಗಂತೇಳಿ ಸುಳ್ಳು ಹೇಳ್ತಾರೆ. ಮತ್ತೆ ಅರ್ಚನಾಗೆ ಕೂಡ ನಿಜ ಹೇಳ್ಬೇಡ ಅಂತ ಹೇಳ್ಬಿಡ್ತಾರೆ. ಮತ್ತೆ ಅಲ್ಲಿ ಬಂದಿರೋರು ಎಲ್ಲಾರೂನು ಆ ಸೀರೆ ಬಗ್ಗೆ ಹೊಗಳ್ತಾನೆ ಇರ್ತಾರೆ. ಅತ್ತೆ ಕ್ರೆಡಿಟ್ಸ್ ತಗೋತಾರೆ. ಅದು ಮಾತ್ರ ಅಲ್ದೆ ಎಲ್ಲಾರು ಅವಳು ಸುಂದರವಾಗಿದ್ದಾರೆ ಅಂತ ಅರ್ಚನಾನ ಹೊಗಳ್ತಾರೆ. ಇನ್ನು ಸ್ವಲ್ಪ ದಿನದಲ್ಲಿ 2ನೇ ಮಗನಿಗೆ ಮದ್ವೆ ಆಗುತ್ತೆ. ಆಗ ಅತ್ತೆ ಅರ್ಚನಾ ಹತ್ರ ಬಂದು ಹೀಗಂತಾರೆ. ಅಮ್ಮ ಅರ್ಚನಾ, ಒಂದ್ ಸಹಾಯ ಮಾಡ್ಬೇಕು ತಾಯಿ. ನೀನು ನಿನ್ ಫಂಕ್ಷನ್ ಕೊಟ್ಕೊಂಡಿದ್ದೆ ಅಲ್ವಾ, ಆ ಸೀರೆನ ಕೊಡು, ನಾನ್ ಪ್ರೀತಿಗ್ ಕೊಡ್ತೀನಿ. ಯಾಕಂದ್ರೆ ಅವಳು ಚೆನ್ನಾಗಿಲ್ದೇ ಇರೋ ಸೀರೆ ಕಟ್ಕೊಂಡ್ಬಿಟ್ರೆ ಮತ್ತೆ ನೋಡ್ದವ್ರೆಲ್ಲ ದೊಡ್ಡ ಸೊಸೆನ್ ಚೆನ್ನಾಗ್ ನೋಡ್ಕೋತೀರಾ, ಇವಳು ಚೆನ್ನಾಗ್ ನೋಡ್ಕೊಳಲ್ಲ ಅಂತಾರೆ. ಅದಕ್ಕೆ ಕಣಮ್ಮ ಆ ಸೀರೆ ಅವಳಿಗೆ ಕೊಡೋಣ ಅಂತ ಅನ್ಕೊಂಡಿದೀನಿ. ಅವಳು ತುಂಬಾ ಒಳ್ಳೆ ಮನಸ್ಸಿಂದ ಸೀರೆನ ಕೊಡಕ್ ಒಪ್ಕೋತಾಳೆ. ಮತ್ತೆ ಸೀರೆನ ಕೊಟ್ ಕಳಿಸ್ತಾಳೆ. ಆ ಸೀರೆನ ಎತ್ಕೊಂಡ್ ಹೋಗ್ತಾರೆ. ನೋಡಮ್ಮ ಪ್ರೀತಿ, ಇದು ನಮ್ಮ ಕುಟುಂಬದ ಸೀರೆ ಕಣಮ್ಮ. ನಮ್ ದೊಡ್ಡ ಸೊಸೆ ಕೂಡ ಇದೇ ಸೀರೆ ಕಟ್ಕೊಂಡಿದ್ಲು.
ಅದ್ರಿಂದ ಫಂಕ್ಷನ್ಗೆ ಇದೇ ಕಟ್ಕೋಬೇಕು. ಆಯ್ತತ್ತೆ, ಇದು ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಅಮ್ಮ, ದಿಢೀರಂತ ಈ ಪರಂಪರೆ ಸರಿ ಹೆಂಗ್ ಬಂತು? ನಮ್ಮ ಅಜ್ಜಿದ್ರ ಬಗ್ಗೆ ಏನೂ ಕೂಡ ಹೇಳಲೇ ಇಲ್ವಲ್ಲ. ಸರಿ ಅಮ್ಮ, ನಾಳೆ ಫಂಕ್ಷನ್ಗೆ ಬೇಗ ಇದನ್ನ ಕಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬರ್ಬೇಕು. ಮಾರನೇ ದಿನ ಪ್ರೀತಿ ಚೆನ್ನಾಗಿ ರೆಡಿಯಾಗಿ ಅತ್ತೆ ಕೊಟ್ಟಿದ್ ಸೀರೆನ ಕಟ್ಕೊಂಡು ಫಂಕ್ಷನ್ಗೆ ಬರ್ತಾಳೆ. ಅರೇ ರಾಮುಲ ಅಕ್ಕ, ಇದಾದೇ ಸೀರೆ ಅಲ್ವಾ ನೀವು ನಿಮ್ ದೊಡ್ಡ ಸೊಸೆ ಕೊಡ್ಸಿದ್ದು? ಇಲ್ಲ ಇಲ್ಲ. ಅಯ್ಯೋ, ನೀನ್ ಸುಮ್ನಿರಮ್ಮ, ನಿನ್ಗೇನ್ ಗೊತ್ತಿಲ್ಲ, ಸುಮ್ನಿರು. ಅರೆ ಮಮತಾ, ನನ್ 5 ಸೊಸೆಂದ್ರಿಗೂ ನಾನು ಇದೇ ರೀತಿ ಸೀರೆ ತಗೊಂಡಿದ್ದೀನಿ. ಒಂದೊಂದು 25,000 ರೂಪಾಯಿ. ಅದೇನ್ ಗೊತ್ತಾ, ನನ್ ಸೊಸೆಂದ್ರು ಯಾರು ಅವ್ರ ಮಧ್ಯದಲ್ಲಿ ನನ್ ಭೇದ ಭಾವ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳೇಬಾರ್ದು. ಅಯ್ಯೋ ಏನಪ್ಪ, ಅತ್ತೆ ಸುಳ್ಳು ಹೇಳ್ತಿದ್ದಾರೆ. ಅವ್ರ ವಂಶದ ಸೀರೆ ಅಂತ ಹೇಳಿದ್ರು ನನ್ಗೆ. ಫಂಕ್ಷನ್ ಮುಗಿದ್ಮೇಲೆ ಪ್ರೀತಿ ತಕ್ಷಣ ಅರ್ಚನಾ ಹತ್ರ ಹೋಗಿ ಈ ಸೀರೆ ಬಗ್ಗೆ ಕೇಳ್ತಾರೆ. ಆಗ ಪ್ರೀತಿ ಎಲ್ಲಾ ವಿಷಯನೂ ಹೇಳ್ತಾಳೆ. ಏನಕ್ಕ ಇದು ನಿಮ್ ಸೀರೆ, ಅದು ಅಲ್ದೆ ನಿಮ್ಮಮ್ಮ ಕೊಟ್ಟಿರೋದು. ಅತ್ತೆ ಯಾಕೆ ಸುಳ್ಳು ಹೇಳ್ತಿದ್ದಾರೆ? ಬನ್ನಿ ಈಗ್ಲೇ ಹೋಗಿ ಇದ್ರ ಬಗ್ಗೆ ಮಾತಾಡೋಣ. ಅದು ಇಲ್ಲಮ್ಮ, ಅತ್ತೆ ಬಗ್ಗೆ ಹಂಗಲ್ಲ ಮಾತಾಡಬಾರ್ದು. ಅವ್ರ ಗೌರವ ಕಾಪಾಡ್ಬೇಕು. ಪಂಡಿತ್ರು 3 ಗಂಡ್ಮಕ್ಳಿಗೂ ಅಕ್ಕ ತಂಗೆಯರ ಸಂಬಂಧ ತರ್ತಾರೆ. ಅದನ್ನ ಕೇಳಿದ ತಕ್ಷಣ ಅವಳು ಬೇಡ ಅಂತ ಹೇಳ್ತಾಳೆ. ಆಗ ಹಿಂದ್ಗಡೆಯಿಂದ ಮಕ್ಕಳು ಹೀಗಂತಾರೆ. ಆದ್ರೆ ಅಮ್ಮ, ಆ 3 ಹುಡುಗಿರನ್ನ 3 ತಮ್ಮಂದ್ರಿಗೆ ತುಂಬಾ ಇಷ್ಟ ಆಗಿದೆ. ಮತ್ತೇನಕ್ಕೆ ಮದುವೆ ಮಾಡಿಸ್ತಾ ಇಲ್ಲ? ಯಾಕಂದ್ರೆ ಅತ್ತೆ ಹತ್ರ 3 ಬನಾರಸ್ ಸೀರೆ ಇಲ್ಲ ಅಲ್ವಾ, ಅದಕ್ಕೆ. ಕೀರ್ತಿ ಸುಮ್ನಿರು, ಮಕ್ಕಳು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗಲ್ಲ ಅವ್ರ ತಾಯಿಗೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ. ರಮೋಲಾ ಮೂವರಿಗೂ ಸ್ವಾಗತ ನೀಡ್ತಾಳೆ. ಅದೇ ಸಮಯಕ್ಕೆ ಮಮತಾ ಅಲ್ಲಿಗ್ ಬರ್ತಾಳೆ. ಅರೇ ಅಕ್ಕ, ಹೆಂಗೋ ಮೂವರ್ಗೂ ಒಂದೇ ಸಲ ಮದ್ವೆ ಆಗ್ಬಿಡ್ತು. ನಾನ್ ವೆಯ್ಟ್ ಮಾಡ್ತಿದ್ದೀನಿ ಇವ್ರ ಫಂಕ್ಷನ್ ಅಲ್ಲಿ 3 ಬನಾರಸ್ ಸೀರೆ ಕಟ್ಕೊಂಡ್ ಬಂದ್ರೆ ನೋಡ್ಬೇಕು ಅಂತ ಅಲ್ವಾ? ಅತ್ತೆ, ಇವ್ರು ಯಾವ ಸೀರೆ ಬಗ್ಗೆ ಮಾತಾಡ್ತಿದ್ದಾರೆ? ನಾನ್ ಹೇಳ್ತೀನಮ್ಮ. ಅತ್ತೆ, 5 ಸೊಸೆಯಂದ್ರಿಗೂ 25,000 ಕೊಟ್ಟು ಬನಾರಸ್ ಸೀರೆ ತೆಗ್ದಿಟ್ಟಿದ್ದಾರೆ. ಅದು ನೋಡೋದಕ್ಕೆ ಒಂದೇ ತರ ಇರುತ್ತೆ. ಅರೇ, ನಾನೇನ್ ಹೇಳ್ತಿದ್ದೀನಂದ್ರೆ 5 ಜನ ಅದೇ ಸೀರೆನ ಕಟ್ಕೊಂಡ್ ಬನ್ನಿ. ಕಣ್ ತುಂಬಾ ನೋಡೋದಕ್ಕೆ ತುಂಬಾ ಸುಂದರವಾಗಿರತ್ತೆ. ಏನಂತೀರಾ? ವಾ ಆಂಟಿ, ಚೆನ್ನಾಗ್ ಹೇಳಿದ್ರಿ. ಅಯ್ಯೋ ಕೀರ್ತಿ, ಎಲ್ಲ ಗೊತ್ತಿದ್ದು ನೀನ್ ಯಾಕೆ ಹಿಂಗ್ ಮಾಡ್ತಿದ್ಯಾ? ಸುಳ್ಳು ಯಾವತ್ತಿದ್ರು ಆಚೆ ಬರುತ್ತಲ್ವಾ? ಅಯ್ಯೋ, ಈ ಮಮತಾ ನನ್ ಬಿಡಂಗಿಲ್ವಲ್ವಾ? ಏನ್ ಮಾಡೋದು, ತಪ್ಪಲ್ಲ ನಂದೆ. ನನ್ನ ಸೊಸೆ ಸೀರೆನ ನಾನ್ ಕೊಡ್ಸಿದ್ದು ಅಂತ ಗೋಪ್ಪಿಗೆ ಹೇಳ್ಬಿಟ್ಟೆ. ಮಾರನೇ ದಿನ ಮೂವರು ಸೀರೆಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಆಗ ಅಲ್ಲಿಗೆ ಅತ್ತೆ ಬಂದು ಹೀಗಂತಾರೆ. ಅರ್ಚನಾ, ನನ್ನನ್ನ ಕ್ಷಮ್ಸಮ್ಮ. ಒಂದು ಸುಳ್ಳನ ಮುಚ್ಚಿಡೋದಕ್ಕೆ ನಾನಿನ್ನ ಎಷ್ಟು ಹೇಳ್ಬೇಕೋ ನನ್ಗೆ ಗೊತ್ತಾಗ್ತಿಲ್ಲ. ನಿಮ್ಮಮ್ಮ ಕೊಟ್ಟಿದ್ ಸೀರೆನ ನಾನ್ ಕೊಟ್ಟಿದ್ದು ಅಂತ ನಾನು ಸುಳ್ಳು ಹೇಳಿದ್ದು ತಪ್ಪೆ. ಆದ್ರೆ ನಿಜ ಏನಂದ್ರೆ ನಿಮ್ಮ 5 ಜನಕ್ಕೆ ಬನಾರಸ್ ಸೀರೆ ಕೊಡ್ಸೋಷ್ಟು ದುಡ್ಡು ನನ್ನ ಹತ್ರ ಇಲ್ಲಮ್ಮ. ಅಯ್ಯೋ, ನೀವ್ ಚಿಂತೆ ಮಾಡ್ಬೇಡಿ ಅತ್ತೆ. ಅದೆಂಗೆ? ಯಾಕಂದ್ರೆ ಪ್ರೀತಿ ಅಕ್ಕ ನಂಗೆ ಎಲ್ಲಾನು ಹೇಳ್ಬಿಟ್ರು. ಇದೆಲ್ಲ ಗೊತ್ತಾಗಿದ ತಕ್ಷಣ ನಮ್ಮ ಗಂಡಂದಿರು ನಮ್ಗೋಸ್ಕರ ಬನಾರಸ್ ಸೀರೆ ತಂದ್ಕೊಟ್ಬಿಟ್ರು. ಅದು ಕೂಡ ಒಂದೇ ತರ ಇರೋ ತರ, ಅದು ಅರ್ಚನನಕ್ಕ ಸೀರೆ ತರ. ಈಗ ನಿಮ್ಮ 5 ಸೊಸೆಯಂದಿರು ಅದೇ ಸೀರೆ ಕಟ್ಕೊಂಡು ಫಂಕ್ಷನ್ಗೆ ಬರ್ತಾರೆ. ಏನತ್ತೆ? ಸೊಸೆಯಂದಿರು ಇಷ್ಟು ಒಳ್ಳೆಯವರಾಗಿರೋದನ್ನ ನೋಡಿ ಅವಳು ತುಂಬಾನೇ ಸಂತೋಷ ಪಡ್ತಾಳೆ. ಮತ್ತೆ ಇನ್ಮೇಲೆ ಸುಳ್ಳೇ ಹೇಳ್ಬಾರ್ದು ಅಂತ ಅನ್ಕೋತಾಳೆ. ಮಾರನೇ ದಿನ 5 ಜನ ಆ ಸೀರೆನ ಕಟ್ಕೊಂಡು ಫಂಕ್ಷನ್ಗೆ ಬರ್ತಾರೆ. ಎಲ್ಲಾ ಜನರು ಅವಳನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಮತ್ತೆ ಅತ್ತೆಯ ಗೌರವವನ್ನು ಕಾಪಾಡಿದ ಸೊಸೆಯಂದಿರಾಗ್ತಾರೆ. ಬೆಸ್ಟ್ ಬಡೀಸ್. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।